ಸರ್ ನೀವು ತುಂಬ ಬೆಂಗಳೂರಿನಲ್ಲಿರುವಂಥ ತುಂಬ ಕಾಲೇಜ್ಗಳಿಗೆ ಹೋಗಿದ್ದೀರಿ. ಸೈಬರ್ ಕ್ರೈಮ್ ಬಗ್ಗೆ ಆಗಿರ್ಬೋದು, ಡ್ರಗ್ ಬಗ್ಗೆ ಆಗಿರ್ಬೋದು, ಅವೇರ್ನೆಸ್ ಮಾಡುವಂಥದ್ದು ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಟೀಚ್ ಮಾಡ್ತಾ ಇರ್ತೀರಿ. ಸರ್ ಅದನ್ನು ಹೊರತುಪಡಿಸಿ ಸ್ಟೂಡೆಂಟ್ಸ್ಗಳು ಕೆಲವೊಬ್ಬರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ತುಂಬ ಆ್ಯಕ್ಟಿವ್, ಈಗ ಜೆನ್ಸಿ ಕಿಡ್ಗಳಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥದ್ದು. ಅವರು ಕೂಡ ಕೆಲವೊಂದು ಬಾರಿ ಅನೇಕರು ತಮ್ಮ ಫೋಟೋಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದು, ಆ ರೀತಿ ಅದನ್ನು ಕೂಡ ಬೇರೆಯವರು ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಇದೆಲ್ಲ ಜನ ಹೆಚ್ಚು ಸ್ಟೂಡೆಂಟ್ಸ್ಗಳು ಕೂಡ ಇದರಲ್ಲಿ ಸಿಲುಕಾಕ್ಬಿಡೋದು. ಅವರಿಗೆಲ್ಲ ಏನು ಹೇಳ್ತೀರಿ ಸರ್? ನಾನು ಹೇಳ್ತೀನಿ, ನೀವು ಯಾವುದೇ ಅಪ್ಲಿಕೇಶನ್ಸ್ ಏನೇ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಡಾಟಾ ಯಾವ ಥರ ನೀವು ಸೆಕ್ಯೂರ್ ಮಾಡ್ಕೊಳ್ಬೇಕಂತೇಳಿ. ಆಮೇಲೆ ನೀವು ಯಾವ ಪರಿಸ್ಥಿತಿಯಲ್ಲಿ ನೀವು ಆ ಡಾಟಾ ಹಾಕ್ತೀರಾ, ಎಲ್ಲಿಂದ ಹಾಕ್ತೀರಾ, ಸೊ ಯಾರ ಜೊತೆಗೆ ಶೇರ್ ಮಾಡ್ತೀರಾ. ಮೋಸ್ಟ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಪಿಯರ್ ಪ್ರೆಷರ್ ಅಂತ ಇರ್ತದೆ. ಈಗ ಅವನಿಗೆ ಅಷ್ಟು ಲೈಕ್ಸ್ ಇದೆ, ಅವ್ನಿಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂತಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅವ್ನಿಗಿಂತ ಡಿಫ್ರೆಂಟಾಗಿ ನಾನು ಏನೋ ಮಾಡಿ ಹಾಕಬೇಕು, ಕಂಟೆಂಟ್ ಹಾಕ್ಬೇಕಂತೇಳಿ ನೀವು ಹಾಕ್ಬಿಟ್ಟು ಮಾಡ್ತೀರಾ. ಬಟ್ ಆ ಕಂಟೆಂಟ್ನ ಯಾವ ಥರ ಮಿಸ್ಯೂಸ್ ಮಾಡ್ತಾರಂತ ಅದ್ರ ಬಗ್ಗೆನೂ ಕೂಡ ತಾವು ಯೋಚನೆ ಮಾಡಬೇಕಾಗತ್ತೆ. ಯಾರಿಗೆ ಆ್ಯಕ್ಸೆಸ್ ಕೊಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆ್ಯಕ್ಸೆಸ್ ಮಾಡಬೇಕಾ ಅಥವಾ ಎಲ್ಲ ಪಬ್ಲಿಕ್ಕಿಗೆ ಆ್ಯಕ್ಸೆಸ್ ಕೊಡಬೇಕನ್ನೋದು ನಿಮ್ಮ ಮೊಬೈಲಲ್ಲಿ ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸೆಕ್ಯೂರಿಟಿ ಫೀಚರ್ಸ್ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ರೈಟ್ಸ್ ಇರ್ತದೆ. ಸೊ ನೀವು ಯಾವುದೇ ಆ್ಯಪ್ ನೀವು ಯೂಸ್ ಮಾಡಿದಾಗೆ ಆ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಸರಿಯಾದ ರೀತಿಯಲ್ಲಿ ಶೇರಿಂಗ್ ಡಾಟಾ ಏನು ಶೇರ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬಿಟ್ಟು ಶೇರ್ ಮಾಡ್ಕೊಳ್ಬೇಕು. ನೀವು ಮಾಡದೆ ಹೋದರೆ ನಿಮ್ಮ ಬಗ್ಗೆ ಪ್ರೊಫೈಲಿಂಗ್ ಮಾಡೋದಕ್ಕೆ ಎಲ್ಲ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಕ್ರಿಮಿನಲ್ಸ್ ಯಾರು ನಿಮ್ಮ ಮೇಲೆ ಪ್ರೊಫೈಲಿಂಗ್ ಮಾಡ್ತಿದ್ದೆ ಅವ್ರಿಗೆಲ್ಲ ಮಾಹಿತಿ ನಿಮ್ಮಿಂದ ಸಿಗತ್ತೆ. ಅದನ್ನೆಲ್ಲ ನೋಡ್ಕೊಬಿಟ್ಟು ನಿಮಗೆ ಆರ್ಥಿಕವಾಗಿ ವಂಚನೆ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಇರ್ತದೆ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.